ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಇವಾಗ ಫೋನ್ ಮಾಡ್ತಾ ಇದ್ದಾನೆ? ಮತ್ತೆ ದುಡ್ಡು ಕೇಳ್ತಾನ? ಹಲೋ. ಏನು ಸರ್, ಮಲಗಿದ್ರಾ? ಡಿಸ್ಟರ್ಬ್ ಮಾಡೋದನ್ನ? ಫೋನ್ ಮಾಡಿರೋದೇ ಡಿಸ್ಟರ್ಬ್ ಮಾಡೋದಕ್ಕೆ, ಮತ್ತು ಇದನ್ನು ಕೇಳೋದೇನು? ಏನು ವಿಷಯ ಹೇಳು. ಕೋಪ ಮಾಡ್ಕೋಬೇಡಿ ಸರ್, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನನ್ನ ಆರೋಗ್ಯದ ಬಗ್ಗೆ ನೀನು ಯಾವ ಕಾಳಜಿನೂ ವಹಿಸಬೇಕಾಗಿಲ್ಲ. ವಿಷಯ ಏನು ನೇರವಾಗಿ ಹೇಳು. ಮತ್ತೆ ಗ್ರೌಂಡಿಗೆ ಬರ್ತಿದ್ದೀವಿ ಅಂದರೆ ಆಟ ಆಡೋದಕ್ಕೆ ಅಲ್ವ ಸರ್? ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನಾನು ಹಿಂದಿನ ಸರ್ತಿನೇ ನಿನಗೆ ಹೇಳಿದ್ದೆ, ಮತ್ತೆ ನನ್ನ ಹತ್ರ ದುಡ್ಡು ಕೇಳೋ ಸಾಹಸ ಮಾಡಬೇಡ ಅಂತ. ಮತ್ತೆ ಈ ಜಯಂತನ ಬ್ಲ್ಯಾಕ್ ಮೇಲ್ ಮಾಡೋ ಸಾಹಸ ಮಾಡ್ತಾ ಇದೀಯಾ? ಸರ್, ಏನು ಮಾಡೋದು ಸರ್? ನನಗೂ ದುಡ್ಡು ಕೇಳಬಾರ್ದು ಅಂತಲೇ ಇತ್ತು ಸರ್. ಆದರೆ ಏನು ಮಾಡಲಿ, ಕಷ್ಟಗಳು ಒದ್ದುಕೊಂಡು ಬರ್ತಾಯಿದೆ. ಹೊಸ ವರ್ಷಕ್ಕೆ ಹಳೆಯ ಚಟಗಳನ್ನ ಬಿಡಬೇಕು ಅಂತ ಅಂದ್ಕೋತೀವಿ. ಆದರೆ ಮಾರನೇ ದಿನ ಹಳೆಯ ಚಟದ ಜೊತೆಗೆ ಹೊಸ ಚಟ ಶುರುವಾಗುತ್ತಲ್ಲ, ಹಾಗೆ ಸರ್ ಇದು. ತಿರುಪತಿ ತಿಮ್ಮಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ 15 ಲಕ್ಷ ಕೊಟ್ಬಿಡಿ, ಇನ್ನು ಯಾವತ್ತೂ ನಿಮ್ಮ ತಂಟೆಗೆ ಬರಲ್ಲ. 15 ದುಡ್ಡಿಗೆ ಬೆಲೆ ಇಲ್ವಾ? ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಸರ್? ನೋಡು, ನೀನು ಕೇಳಿದಾಗೆಲ್ಲ ದುಡ್ಡು ಕೊಡೋದಕ್ಕೆ ನಾನೇನು ದುಡ್ಡಿನ ಮರ ನೆಟ್ಟಿಲ್ಲ. ಈ ಸಲ ನಾನಿಗೆ ದುಡ್ಡು ಕೊಡೋದಿಲ್ಲ. ಐ ವಿಲ್ ನಾಟ್ ಪೇ ಯು. ದುಡ್ಡು ಕೊಡಲ್ಲ ಅಂದರೆ ನಾನು ಸುಮ್ಮನೆ ಆಗ್ಬಿಡ್ತೀನಾ? ನನಗೆ ದುಡ್ಡು ಬೇಕು ಅಷ್ಟೇ. ಏನು ಹೆದರಿಸ್ತಾ ಇದೆಯಾ? ನನ್ನ ಕೈಗೆ ಸಿಕ್ಕಿದ ದಿನ ನಿನ್ನನ್ನು ನೋಟಿನ ಚಿತ್ರ ಸುಟ್ಟು ಹಾಕ್ಬಿಡ್ತೀನಿ, ಜ್ಞಾಪಕ ಇಟ್ಕೋ. ಸರ್, ಆ ಸುಡೋ ನೋಟನ್ನೇ ನನಗೆ ಕೊಟ್ಟರೆ ಆಗುತ್ತಲ್ವ ಸರ್? ಸರ್, ನಿಮ್ಮನ್ನು ಜೈಲಿನ ಯೂನಿಫಾರ್ಮಲ್ಲಿ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಯೋಚನೆ ಮಾಡಿ ಸರ್, ನನಗೆ ದುಡ್ಡು ಬೇಕು, ನೀವು ಕೊಡಬೇಕು. ಇಲ್ಲ ಅಂದರೆ ಈಗಲೇ ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬಿಡ್ತೀನಿ. ನೋಡು, ನನ್ನ ಹತ್ರ ಆಟ ಆಡಬೇಡ. ಸರ್, ನಾನೀಗ ಆಟ ಆಡೋ ಮೂಡಲ್ಲಿಲ್ಲ ಸರ್. ಒಂದು ಸಲ ದುಡ್ಡು ಕೊಟ್ಬಿಡಿ ಸರ್, ಇನ್ನು ಯಾವತ್ತೂ ನಿಮ್ಮನ್ನು ದುಡ್ಡು ಕೇಳಲ್ಲ. ಹಿಂದಿನ ಸರ್ತಿನೂ ಹೀಗೆ ಹೇಳಿದೆ, ಈ ಒಂದ್ಸಲಿ ದುಡ್ಡು ಕೊಡಿ ಮತ್ತೆ ಕೇಳೋದಿಲ್ಲ ಅಂತ. ಈಗ ಮತ್ತೆ ಫೋನ್ ಮಾಡಿ ಕೇಳ್ತಾ ಇದೆಯಲ್ಲ, ಹೇಗೆ ನಂಬೋದು ನಿನ್ನ? ಸರ್, ಕಷ್ಟ ಅನ್ನೋದು ಗುಮ್ಕೊಂಡು ಬಂದು ಗುದ್ದುತ್ತಾ ಇದೆ. ನನಗೆ ಬೇರೆ ದಾರಿ ಇಲ್ಲ ಸರ್, ಅದಕ್ಕೆ ನಿಮಗೆ ಫೋನ್ ಮಾಡಿರೋದು. ನೀವು ಕೊಟ್ಟೇ ಕೊಡ್ತೀರಾ ಅನ್ನೋ ನಂಬಿಕೆಯಿಂದ. ನೀವು ಯೋಚನೆ ಮಾಡಿ ಸರ್, ನಾಳೆ ಬೆಳಗ್ಗೆ ನಿಮ್ಗೆ ಫೋನ್ ಮಾಡ್ತೀನಿ. ಹಲೋ ಹಲೋ. ಲಕ್ಷ್ಮೀ ನಿವಾಸ ಲಕ್ಷ್ಮೀ